ಸದ್ಯ ಇಡೀ ಜಗತ್ತಿನ ಮುಂದೆ ಪಾಕಿಸ್ತಾನದ ಅಸಲಿ ಮುಖವಾಡ ಮತ್ತೊಮ್ಮೆ ಕಳಚಿ ಬಿದ್ದಿದೆ. ಯಾಕಂದ್ರೆ ಕೇವಲ ಪಹಲ್ಗಾಮ್ ದಾಳಿಯಷ್ಟೇ ಅಲ್ಲ, ಎಲ್ಲರ ರಕ್ತವನ್ನ ಹೀರಿದಂತಹ ಮುಂಬೈ ದಾಳಿಯ ಹಿಂದಿರುವಂತಹ ನರಭಕ್ಷಕ ಎಲ್ಲಿದ್ದಾನೆ ಅನ್ನೋದು ಬಹಳ ಕ್ಲಿಯರ್ ಆಗಿ ಈಗ ನಮ್ಮ ಮುಂದೆ ಗೊತ್ತಾಗಿದೆ. ಆತ ಲಾಹೋರ್ನಲ್ಲಿದ್ದಾನೆ ಅನ್ನೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡೆಯೋದಕ್ಕೆ ನಮ್ಮ ಎಡಿಟರ್ ಸತೀಶ್ ಆಂಚಿನಪ್ಪ ಅವರು ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಹಾಗಾಗಿ ಸತೀಶ್, ಸದ್ಯ ಎಲ್ಲರ ಇಡೀ ಜಗತ್ತಿನ ಮುಂದೆ ಪಾಕಿಸ್ತಾನದ ಮುಖವಾಡ ಕಳಚಿ ಬಿದ್ದಿದೆಯಲ್ಲ, ಆತ ಲಾಹೋರ್ನಲ್ಲಿದ್ದಾನೆ ಅನ್ನುವಂತ ಮಾಹಿತಿ ಗೊತ್ತಾಗ್ತಾ ಇದೆ. ನಾವು ಲಾಹೋರ್ ಮೇಲೆ ಯಾವ ರೀತಿಯ ಕಾರ್ಯಾಚರಣೆ ಮಾಡಬಹುದು, ಭಾರತಕ್ಕಿರುವಂತ ಆಪ್ಷನ್ಸ್ಗಳೇನು, ಅಲ್ಲಿನ ಚಿತ್ರಣವನ್ನ ನಮ್ಮ ಮುಂದೆ ಇಡಬಹುದಾ? ಎಸ್ ಅಖಿಲೇಶ್, ಸಾಕಷ್ಟು ಕುತೂಹಲ ಇತ್ತು ಉಗ್ರ ಹಫೀಜ್ ಎಲ್ಲಿದ್ದಾನೆ ಅಂತ. ಸೊ ಈಗ ಒಂದು ಮಾಹಿತಿ ಬರ್ತಾ ಇದೆ, ಹಫೀಜ್ ಪಾಕಿಸ್ತಾನದಲ್ಲೇ ಇದ್ದಾನೆ, ಅದರಲ್ಲೂ ಕೂಡ ಲಾಹೋರಲ್ಲೇ ಇದ್ದಾನೆ ಅನ್ನೋದು ಬ್ರೇಕಿಂಗ್ ನ್ಯೂಸ್. ಈಗ ಇಡೀ ವಿಶ್ವ ಕಾಯ್ತಾ ಇದೆ ಉಗ್ರ ಹಫೀಜ್ ಸಯೀದ್ಗಾಗಿ ಎಲ್ಲಿದ್ದಾನೆ. ಇಡೀ ಮೋಸ್ಟ್ ವಾಂಟೆಡ್ ಉಗ್ರ, ಕೇವಲ ಭಾರತಕ್ಕೆ ಮಾತ್ರ ಅಲ್ಲ, ಇಡೀ ಪ್ರಪಂಚಕ್ಕೆ ಮೋಸ್ಟ್ ವಾಂಟೆಡ್ ಉಗ್ರ ಸೈಯದ್ ಹಫೀಜ್ ಎಲ್ಲಿದ್ದಾನೆ ಅನ್ನೋ ಪ್ರಶ್ನೆ ಇತ್ತು. ಈಗ ಪಹಲ್ಗಾಮ್ ದಾಳಿಯ ಬಳಿಕ ದೊಡ್ಡ ಮಟ್ಟದ ಸರ್ಚ್ ಆಗ್ತಾ ಇತ್ತು, ಎಲ್ಲಿದ್ದಾನೆ ಈ ಉಗ್ರ ಅಂತ. ಕೊನೆಗೂ ಅವನ ಅಡಗುದಾಣ, ಅವನ ಮನೆ ಪತ್ತೆ ಆಗಿದೆ. ಸಹಜವಾಗಿಯೇ ನಿರೀಕ್ಷೆಯಂತೆ ಪಾಕಿಸ್ತಾನದ ಲಾಹೋರ್ನಲ್ಲಿ ಉಗ್ರ ಸಯೀದ್ ಹಫೀಜ್ ಮನೆ ಸಿಕ್ಕಿದೆ. ಸೊ ನಮ್ಗೆ ಗೊತ್ತೇ ಇಲ್ಲ, ನಮಗೂ ಹಫೀಜ್ ಸಯೀದ್ಗೂ ಸಂಬಂಧನೇ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಪಾಕಿಸ್ತಾನ ಹೇಳ್ತಾ ಇತ್ತು. ಪಾಕಿಸ್ತಾನದ ಉಗ್ರಗಾಮಿ ಕೃತ್ಯ ಮತ್ತೆ ಬಯಲಾಗ್ತಾ ಇದೆ ತಮ್ಮ ನೆಲದಲ್ಲೇ, ಲಾಹೋರ್ನಲ್ಲೇ. ಅದೇ ಇಡೀ ಪಾಕಿಸ್ತಾನದ ಒಂದು ಹಾರ್ಟ್ ಲಾಹೋರ್ನಲ್ಲೇ ಉಗ್ರ ಹಫೀಜ್ ಸಯೀದ್ ಇದ್ದಾನೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ನಾನು ನಮ್ಮ ಒಂದು ಟಚ್ ಸ್ಕ್ರೀನ್ LED ಜೊತೆಗೆ ಟಚ್ ಸ್ಕ್ರೀನಲ್ಲಿ ಆ ಒಂದು ಎಕ್ಸ್ಪ್ಲೈನ್ ಮಾಡಬಹುದು ನಾವು ಎಲ್ಲಿದ್ದಾನೆ ಅಂತ. ಸೊ ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ಲಾಹೋರ್ ಸಿಟಿ ಏನಿದೆ, ಈ ಒಂದು ಮ್ಯಾಪ್ ನೋಡಿದ್ರೆ ಲಾಹೋರ್ ಸಿಟಿ, ಪಾಕಿಸ್ತಾನದ ದೊಡ್ಡ ಸಿಟಿ ಲಾಹೋರ್ನಲ್ಲೇ ಅಡಗಿ ಕುಳಿತಿದ್ದಾನೆ ಉಗ್ರ ಸಯೀದ್ ಹಫೀಜ್. ಲಾಹೋರ್ನಲ್ಲಿ ಇದ್ದಾನೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಲಾಹೋರ್ ಇಲ್ಲಿದೆ, ಇದು ಪ್ರಮುಖ ಸಿಟಿ. ಲಾಹೋರ್ಗೂ ಮತ್ತೆ ಭಾರತದ ಗಡಿಗೆ ತುಂಬಾ ಸಮೀಪ ಇದೆ, ತುಂಬ ದೊಡ್ಡ ಮಟ್ಟದ ಅಂತರ ಏನಿಲ್ಲ. ಇಲ್ಲಿ ಗಮನಿಸ್ತಾ ಇರ್ಬೋದು, ಅಮೃತ್ಸರ, ನಮ್ದು ಪಂಜಾಬ್ನ ಅಮೃತ್ಸರ ಗಡಿ ಬಾರ್ಡರ್ ಇದು. ಸೊ ತುಂಬಾ ಅತಾರಿ ಗಡಿ ಏನಿದೆ, ಇದೇನು ವಾಘಾ ಬಾರ್ಡರ್ ಅಂತ ಕರಿತೀವಿ, ಇದಿದೆ ವಾಘಾ ಬಾರ್ಡರ್. ಇಲ್ಲಿ ಈಗಾಗಲೇ ಬಂದಾಗಿದೆ. ಸೊ ಲಾಹೋರು, ಅತಾರಿ ಗಡಿ ಮತ್ತೆ ಅಮೃತ್ಸರ ತುಂಬಾ ನಿಯರೆಸ್ಟ್ ಪ್ಲೇಸು. ಅಂದ್ರೆ ಈಗ ಉಗ್ರ ಹಫೀಜ್ ಸಯೀದ್ ಏನಿದ್ದಾನೆ ಅವನು ಲಾಹೋರ್ ಸಿಟಿಯಲ್ಲಿ ಇದ್ದಾನೆ, ಅಂದ್ರೆ ನಮ್ಮ ಈ ವಾಘಾ ಬಾರ್ಡರ್ಗೆ ತುಂಬಾ ಸಮೀಪದಲ್ಲೇ ಇದ್ದಾನೆ. ಇಲ್ಲಿಂದ ಇಲ್ಲಿಗೆ ತುಂಬಾ ದೊಡ್ಡ ಮಟ್ಟದ ಅಂತರ ಇಲ್ಲ. ಸೊ ಏನೇ ಉಗ್ರಗಾಮಿ ಕೃತ್ಯವನ್ನ ಆದರೂ ಕೂಡ ಭಾರತದಲ್ಲಿ ಅದರ ಹಿಂದೆ ಲಷ್ಕರ್ ಇ ತೊಯ್ಬಾದ ಈ ಉಗ್ರ ಏನು ಸಯೀದ್ ಹಫೀಜ್ ಅವನ ಕೈವಾಡ ಪದೇ ಪದೇ ಸಾಬೀತಾಗ್ತಾ ಇರುತ್ತೆ. ಸಹಜವಾಗಿಯೇ 2008ರ ಮುಂಬೈ ದಾಳಿ ಏನಾಗಿತ್ತು ಅದರ ಮಾಸ್ಟರ್ ಮೈಂಡ್ ಕೂಡ ಇದೇ ಉಗ್ರ ಹಫೀಜ್ ಸಯೀದ್. ಈಗಲೂ ಕೂಡ ಪಹಲ್ಗಾಮ್ ದಾಳಿ ಏನಾಯಿತು, ಆ ದಾಳಿಯ ರೂವಾರಿ, ಅದರ ಹಿಂದೆ ಉಗ್ರ ಹಫೀಜ್ ಸಯೀದ್ ಇರಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ. ಸೊ ಈಗ ಅವನ ಅಡಗುದಾಣ ಪತ್ತೆ ಆಗಿದೆ. ಸೊ ಪತ್ತೆ ಆದ ಬಳಿಕ ನಾವು ಈ ಟ್ರ್ಯಾಕ್ ಮಾಡಿ ನೋಡಿದಾಗ ಈಗ ಲಾಹೋರ್, ನಾನು ಆಗ್ಲೇ ಹೇಳ್ತಿದ್ದೆ, ಅತಾರಿ ಗಡಿ ಏನಿದೆ ವಾಘಾ ಬಾರ್ಡರ್ ಅಂತ ನಾವೇನು ಕರಿತೀವಿ, ವಾಘಾ ಬಾರ್ಡರ್ಗೂ ಈ ಒಂದು ಪ್ರದೇಶಕ್ಕೂ ಕೆಲವು ಅಂತರ, ತುಂಬ ದೊಡ್ಡ ಮಟ್ಟದ ಅಂತರ ಇಲ್ಲ. ಸೊ ಈಗ ನಾವು ಅಮೃತ್ಸರಕ್ಕೆ ಬಂದರೆ ನಮ್ಮ ಗಡಿಯನ್ನು ಹಂಚ್ಕೊಳ್ತಾ ಇದೆ ಲಾಹೋರ್. ಪಂಜಾಬ್ ಪ್ರಾಂತ್ಯಕ್ಕೆ ತುಂಬ ಸಮೀಪವಾಗಿರ್ತಕ್ಕಂಥ ಲಾಹೋರ್ ಸಿಟಿ, ಇಲ್ಲೇ ಅಡಗಿ ಕುಳಿತಿದ್ದಾನೆ ಉಗ್ರ. ಅಂದರೆ ಭಾರತದ ವಿರುದ್ಧ ಎಷ್ಟರ ಮಟ್ಟಿಗೆ ಅವರು ಸಂಚನ ರೂಪಿಸಿರಬಹುದು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಅಖಿಲೇಶ್. ಹಾಗಾಗಿ ಉಗ್ರ ಸಯೀದ್ನ ನೆಲೆ ಈಗೇನು ಗೊತ್ತಾಗ್ತಾ ಇದೆ. ನಾವು ಈಗಾಗಲೇ ಹಿಂದೆ ದೃಶ್ಯವನ್ನು ನೋಡ್ತಿದ್ವಿ, ಉಗ್ರ ಸಯೀದ್ ಹಫೀಜ್ ಅವರ ಅಡಗುತಾಣ, ಅವ್ರ ಮನೆ ಮುಂದೆ ಇರ್ತಕ್ಕಂಥ ಅವರ ಬೆಂಬಲಿಗರು, ಅಂದರೆ ಅವರ ಸಹಚರನ ಕೆಲವೊಂದಿಷ್ಟು ರಾಷ್ಟ್ರೀಯ ಮಾಧ್ಯಮಗಳು, ಇಂಡಿಯಾ ಟುಡೇ ಈ ನ್ಯೂಸನ್ನು ಬ್ರೇಕ್ ಮಾಡ್ತು. ಅದಾದ ನಂತರ ಕನ್ನಡ ಮಾಧ್ಯಮದಲ್ಲಿ ನಾವು ಈ ನ್ಯೂಸನ್ನು ಬ್ರೇಕ್ ಮಾಡ್ತಾ ಇದ್ದೀವಿ. ಇಂಡಿಯಾ ಟುಡೇ ಸಹಜವಾಗಿಯೇ ಈ ಒಂದು ನ್ಯೂಸನ್ನು ಲಾಹೋರ್ನಲ್ಲಿ ಅಡಗಿ ಕುಳಿತಿದ್ದಾನೆ ಉಗ್ರ ಹಫೀಜ್ ಸಯೀದ್ ಅನ್ನೋ ನ್ಯೂಸನ್ನು ಬ್ರೇಕ್ ಮಾಡ್ತು. ನಾವೀಗ ಕನ್ನಡದಲ್ಲಿ ಎಲ್ಲಾ ಮಾಧ್ಯಮಗಳಿಗಿಂತ ಮುಂಚೆ ನಾವು ಇದನ್ನ ಬ್ರೇಕ್ ಮಾಡ್ತಾ ಇದ್ದೀವಿ. ಹಫೀಜ್ ಸಯೀದ್ ಲಾಹೋರ್ನಲ್ಲಿ ಇದ್ದಾನೆ. ಇದೇ ದೊಡ್ಡ ರೀತಿಯ ಪಾಕಿಸ್ತಾನಕ್ಕೆ ದೊಡ್ಡ ಮೈನಸ್. ಅಂದ್ರೆ ಪಾಕಿಸ್ತಾನವನ್ನ ಈಗ ಮತ್ತಷ್ಟು ಅಟ್ಯಾಕ್ ಮಾಡಬಹುದು ನಾವು. ಪಾಕಿಸ್ತಾನದಲ್ಲಿ ಉಗ್ರರ ನೆಲೆ, ಪಾಕಿಸ್ತಾನ ಉಗ್ರರನ್ನ ಪೋಷಿಸಿ ಬೆಳೆಸ್ತಾ ಇದೆ. ಪಾಕಿಸ್ತಾನ ಎಲ್ಲರನ್ನೂ ಕೂಡ, ಎಲ್ಲ ಉಗ್ರರಿಗೆ ಅಡಗುತ್ತಾಡ ಪಾಕಿಸ್ತಾನ ಅನ್ನೋದು ಮತ್ತೆ ಮತ್ತೆ ಪ್ರೂವ್ ಆಗ್ತಾ ಇದೆ. ನಿನ್ನೆ ಅಷ್ಟೇ ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನ ವಿರುದ್ಧ ವಿಶ್ವಸಂಸ್ಥೆಯಲ್ಲಿ ದನಿಯನ್ನು ಎತ್ತಲಾಯಿತು. ಪಾಕಿಸ್ತಾನ ಈ ಒಂದು ಉಗ್ರರನ್ನ ಬೆಳೆಸುವಂತ ಪ್ರವೃತ್ತಿಯನ್ನು ಬಿಡಬೇಕು, ಉಗ್ರ ಚಟುವಟಿಕೆಗಳಿಗೆ ಪ್ರೋತ್ಸಾಹವನ್ನು ಕೊಡುವಂತ ಕೃತ್ಯವನ್ನು ಪಾಕಿಸ್ತಾನ ನಿಲ್ಲಿಸಬೇಕು ಅನ್ನೋ ಒಂದು ರೀತಿಯಲ್ಲಿ ವಿಶ್ವಸಂಸ್ಥೆಯಲ್ಲಿ ಮಾತನಾಡಲಾಗಿತ್ತು. ಭಾರತದ ಪರ ದನಿ ಎತ್ತಲಾಗಿತ್ತು. ಭಾರತದಲ್ಲಿ ಪಹಲ್ಗಾಮ್ ಅಟ್ಯಾಕ್ ಏನಾಯಿತು, ಅಟ್ಯಾಕ್ ನಂತರ 9 ದಿನ ಆಯಿತು. ಈಗ ಅಟ್ಯಾಕ್ ಆಗಿ 9 ದಿನದ ಬಳಿಕ ಕೂಡ ಇನ್ನೂ ಪಾಕಿಸ್ತಾನ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ?
ತನಿಖೆ ಆಗಬೇಕು ಅಂತ ಹೇಳ್ತಾ ಇದೆ ಪಾಕಿಸ್ತಾನ. ಪಹಲ್ಗಾಮ್ ದಾಳಿಯನ್ನ ತನಿಖೆ ಮಾಡಿ ನೀವು ಅಂತ, ನಾವು ತನಿಖೆ ಮಾಡ್ತೀವಿ ಅನ್ನೋ ಒಂದು ಗೋಸುಂಬಿಯ ವರ್ತನೆಯನ್ನ ಮಾಡ್ತಾ ಇದೆ. ಆದ್ರೆ ಇಡೀ ವಿಶ್ವಕ್ಕೆ ಬೇಕಾದಂತ ಮೋಸ್ಟ್ ವಾಂಟೆಡ್ ಉಗ್ರ ಹಫೀಜ್ ಸಯೀದ್ ಪಾಕಿಸ್ತಾನದ ಬಹುದೊಡ್ಡ ಸಿಟಿ ಲಾಹೋರ್ನಲ್ಲೇ ಇದ್ದಾನೆ ಅಂದ್ರೆ ಅದಕ್ಕಿಂತ ಒಂದು ರೀತಿಯ ಏನು ದೊಡ್ಡ ಮಟ್ಟದ ಸಂಗತಿ. ಅಂದ್ರೆ ಪಾಕಿಸ್ತಾನ ಶೇಮ್ ಅಂತ ಪಾಕಿಸ್ತಾನಕ್ಕೆ ಹೇಳಲೇಬೇಕಾಗುತ್ತೆ. ಇಂಥ ಪರಿಸ್ಥಿತಿಯಲ್ಲಿ ಭಾರತದಲ್ಲಿ ಈಗಾಗಲೇ ಹೈ ಲೆವೆಲ್ ಮೀಟಿಂಗ್ ಆಗ್ತಾ ಇದೆ. ಭಾರತದ ನಡೆ ಏನಾಗಬಹುದು ಅಂತ. ಒಂದು ವೇಳೆ ಈಗ ಈ ಒಂದು ಮಾಹಿತಿ ಹೊರಬಿದ್ದ ನಂತರ ಭಾರತದ ಒಂದು ತಂತ್ರಗಾರಿಕೆ ಕೂಡ ಬದಲಾಗಬಹುದು. ಯಾಕಂದ್ರೆ ಪ್ರತಿಯೊಬ್ಬ ಭಾರತೀಯರು ಪ್ರತೀಕಾರಕ್ಕೆ ಕಾಯ್ತಾ ಇದ್ದಾರೆ, ಏನ್ ಮಾಡಬೇಕು ನಾವು ಅಂತ, ಯಾವ ತರ ಸ್ಟೇಟನ್ನ ತೀರ್ಸ್ಕೊಳ್ಬೇಕು ಪಾಕಿಸ್ತಾನದ ವಿರುದ್ಧ ಅಂತ. ಸೊ ಅದಕ್ಕೆ ಮತ್ತಷ್ಟು ಪುರಾವೆ ಸಿಕ್ಕಿದೆ. ಈಗ ಭಾರತಕ್ಕೆ ದೊಡ್ಡ ಮಟ್ಟದ ಸಾಕ್ಷಿ ಅಂತ ಹೇಳಬಹುದು ಲಾಹೋರ್ನಲ್ಲಿ ಅಡಗಿದ್ದಾನೆ ಅಂತ. ಹಾಗೆ ಜೊತೆಯಲ್ಲಿ ಈಗ ಮೇಜರ್ ಇಂಟೆಲ್ ಒಂದು ಸಿಕ್ಕಿದೆ, ಆತ ಲಾಹೋರ್ನಲ್ಲೇ ಇರೋದನ್ನೋದು. ಜೊತೆಯಲ್ಲಿ ಈಗ ಆತನ ಮೇಲೆ ದಾಳಿ ಮಾಡಬೇಕು, ಆತನನ್ನ ಬಡಿಬೇಕು, ಹಿಡಿಬೇಕು ಅನ್ನುವಂಥ ನಿಟ್ಟಾದ್ರೆ ಬೇರೆ ಅಂತಾರಾಷ್ಟ್ರೀಯ ಬೇರೆ ಬೇರೆ ದೇಶಗಳು ಸಾಥ್ ಕೊಡ್ತಾವ? ಯಾವ ರೀತಿಯಾದಂಥ ಕಾನೂನು ಪ್ರಕ್ರಿಯೆಗಳಾಗಬಹುದು? ಏನೆಲ್ಲ ಆಪ್ಷನ್ಸ್ ಇದೆ ಭಾರತದ ಮುಂದೆ ಸದ್ಯ ಅಂತ? ಅಖಿಲೇಶ್, ನಾವು ಕಳೆದ ಬಾರಿ ಗಮನಿಸಿದ್ವಿ, ಅಮೆರಿಕ ಪೆಂಟಗನ್ ದಾಳಿ ಬಳಿಕ ಬಿನ್ ಲ್ಯಾಡನ್ ಉಗ್ರನ ಒಡೆಯೋದಕ್ಕೆ ಇಡೀ ಪ್ರಪಂಚ ಕಾಯ್ತಾ ಇತ್ತು. ಯಾವತ್ತು ಉಗ್ರ ಸಂಹಾರ ಆಗುತ್ತೆ, ಲ್ಯಾಡನ್ ಉಗ್ರ ಸಂಹಾರ ಯಾವತ್ತಾಗುತ್ತೆ ಅಂತ. ಸೊ ಅಮೆರಿಕ ತನ್ನ ಸೇನೆಯನ್ನ ಬಳಸಿ ಲ್ಯಾಡನ್ ಅನ್ನ ಹತ ಮಾಡಿತು. ಅದು ಪಾಕಿಸ್ತಾನಕ್ಕೆ ನುಗ್ಗಿ ಅಮೆರಿಕ ಬಿನ್ ಲ್ಯಾಡನ್ ಕೊಂದಿತ್ತು, ಕೊಲೆ ಮಾಡಿತ್ತು. ಸೊ ಭಾರತ ಕೂಡ ಈ ಒಂದು ಉಗ್ರ ಹಫೀಜ್ ಸಯೀದ್ಗಾಗಿ ಸಾಕಷ್ಟು ಬಾರಿ ಮನವಿಯನ್ನ ಮಾಡಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉಗ್ರ ಹಫೀಜ್ ಸಯೀದ್ ಅನ್ನ ಕಳಿಸಿ ನಮಗೆ ವಾಪಸ್ ಕೊಡಿ, ಗಡೀಪಾರು ಮಾಡಿ ಅಂತ ಪಾಕಿಸ್ತಾನದ ಮುಂದೆ ಕೇಳಿತ್ತು. ಆದರೆ ಪಾಕಿಸ್ತಾನ ನಮಗೂ ಉಗ್ರ ಹಫೀಜ್ ಸಯೀದ್ಗೂ ಸಂಬಂಧನೇ ಇಲ್ಲ, ನಮ್ಗೆ ಗೊತ್ತೇ ಇಲ್ಲ ಎಲ್ಲಿದ್ದಾನೆ ಅನ್ನೋ ಒಂದು ರೀತಿಯಾಗಿ ನಾಟಕ ಮಾಡಿತ್ತು. ಈಗ ಕೊನೆಗೂ ಗೊತ್ತಾಗಿದೆ ಲಾಹೋರ್ನಲ್ಲೇ ಉಗ್ರ ಅಡಗಿದ್ದಾನೆ ಅಂದ್ರೆ ಎಷ್ಟು ನಮ್ಮ ಒಂದು ರೀತಿ ಗಡಿಗೆ ಒಂದು ದೊಡ್ಡ ಮಟ್ಟದ ಒಂದು ಆತಂಕ ಭಾರತಕ್ಕೆ. ಇಲ್ಲೇ ಇದೆ, ಲಾಹೋರಲ್ಲೇ ಇದೆ. ಲಾಹೋರ್ಗೂ ಅಮೃತಸರ್ಗೂ ತುಂಬಾ ಶಾರ್ಟ್ ಡಿಸ್ಟೆನ್ಸು. ಸೊ ಇಲ್ಲಿ ಪಠಾನ್ಕೋಟ್ ನೋಡ್ತಾ ಇದ್ದೀರಾ, ಪಠಾನ್ಕೋಟ್ ದಾಳಿಯಾಗಿತ್ತು. ಈ ಲಾಹೋರಲ್ಲಿ ಈ ಹಿಂದೆ ಪಠಾನ್ಕೋಟಲ್ಲಿ ದಾಳಿಯಾಗಿದ್ದಾಗಲೂ ಕೂಡ ಅಷ್ಟೇ. ಆಗಲೂ ಬಹುಶಃ ಲಾಹೋರಿಂದ ಪಠಾನ್ಕೋಟ್ಗೆ ಗಮನಿಸ್ತಾ ಇರ್ಬೋದು ನೀವು, ಮ್ಯಾಪಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಅವನ ಅಡುಗುತಾಣ ಆದರೆ ಪಠಾನ್ಕೋಟ್ ನಮ್ಮ ಸೇನಾನೆಲೆ ಪಠಾನ್ಕೋಟ್ ಇಲ್ಲೂ ಕೂಡ ದಾಳಿ ಆಗಿತ್ತು. ಈ ಹಿಂದೆ ಪಠಾನ್ಕೋಟ್ನಲ್ಲಿ ಪುಲ್ವಾಮಾದಿಂದ ದಾಳಿ ಆಗಿತ್ತು. ಇದೆಲ್ಲವೂ ಕೂಡ ಇವನ ಕೃತ್ಯ ಅನ್ನೋದು ಈಗ ಜಗಜ್ಜಾಹೀರಾಗ್ತಾ ಇದೆ. ಅಖಿಲೇಶ್, ಲಾಹೋರ್ನಲ್ಲಿ ಅಂದರೆ ಭಾರತೀಯ ಗಡಿಯಲ್ಲಿ ಎಲ್ಲೆಲ್ಲಿ ಗಡಿ ಬರುತ್ತೋ ಆ ಗಡಿಯಲ್ಲಿ ಇವನ ಒಂದು ಕುಕೃತ್ಯ ದಾಳಿಗೆ ಪ್ಲಾನ್ ಮಾಡ್ತಾ ಇದ್ದ ಅನ್ನೋದು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ. ಸೊ ನಾವೀಗ ಲಾಹೋರಿಂದ ಈಗ ಪಕ್ಕದಲ್ಲೇ ಇದೆ ಅಮೃತಸರ. ಸೊ ಈಗೇನು ದಾಳಿ ಆಗಿದೆ, ಪೆಹಲ್ಗಾಮ್ ಏನು ದಾಳಿ ಆಗಿದೆ. ಸೊ ಇಲ್ಲಿ ಬರುತ್ತೆ, ಕಾರ್ಗಿಲ್ ಏನು ಕಾಣಿಸ್ತಿದೆಯಲ್ಲ, ಸೊ ಇಲ್ಲಿ ಕಾರ್ಗಿಲ್ ಇದೆ, ಇಲ್ಲಿ ಪೆಹಲ್ಗಾಮ್, ಕಾರ್ಗಿಲ್ ಮತ್ತು ಶ್ರೀನಗರ ಮಿಡ್ಲಲ್ಲಿ ಪೆಹಲ್ಗಾಮ್ ಬರುತ್ತೆ. ಸೊ ನಾವು ಇಲ್ಲೂ ಅಷ್ಟೇ ತುಂಬ ದೊಡ್ಡ ಅಂತರ ಏನಿಲ್ಲ. ಲಾಹೋರ್ ಇಲ್ಲಿ ಕಾಣಿಸ್ತಾ ಇದೆ, ಲಾಹೋರ್ ಏನಿದೆ, ಲಾಹೋರಲ್ಲಿ ಈಗ ಅಡಿಗೆ ಕುಳಿತಿದ್ದಾನೆ ಉಗ್ರ. ಸೊ ಲಾಹೋರಿಂದ ಈಗ ಕಾರ್ಗಿಲ್ ಇದೆ, ಕಾರ್ಗಿಲ್ ಮತ್ತು ಶ್ರೀನಗರ ಮಧ್ಯದಲ್ಲಿ ಪೆಹಲ್ಗಾಮ್ ಬರುತ್ತೆ ಈಗ ಆಗಿರ್ತಕ್ಕಂಥ ದಾಳಿ. ಸೊ ಇಲ್ಲಿ ಗಮನಿಸ್ಬೋದು ನಾವು. ಸೊ ಇಲ್ಲಿ ಆಗಲೇ ನಾವು ಜಲಂಧರ್ ಅಥವಾ ಅಮೃತಸರ್ ಏನಿದೆ, ಅಮೃತಸರ್ ಗಡಿ ಪಂಜಾಬ್ ಗಡಿ ಏನಿದೆ, ಇದು ಜಮ್ಮು ಕಾಶ್ಮೀರದ ಗಡಿಯಲ್ಲಿ LOC ಪಕ್ಕದಲ್ಲೇ ಬರ್ತಕ್ಕಂಥ ಪ್ರದೇಶಗಳಿವೆಲ್ಲ. ಸೊ ಪ್ರತಿಯೊಂದು LOCಯಲ್ಲಿ ಕದನ ವಿರಾಮ ಆಗಬಹುದು ಅಥವಾ ಬೇರೆ ಏನು ರೀತಿಯ ದಾಳಿ ಆಗ್ಬೋದು, ಪಾಕಿಸ್ತಾನದ ಸೇನೆ ದಾಳಿ ಆಗಿರ್ಬೋದು ಅಥವಾ ಉಗ್ರರ ದಾಳಿ ಆಗಿರ್ಬೋದು. ಪ್ರತಿಯೊಂದು ದಾಳಿಯ ಹಿಂದೆ ಈ ಒಂದು ಉಗ್ರ ಹಫೀಜ್ ಸಯೀದ್ ಕೈವಾಡ ಇದ್ದೇ ಇರುತ್ತೆ. ಅದು ಮತ್ತೊಮ್ಮೆ ಸಾಬೀತಾಗಿದೆ. ಅವನ ನೆಲೆ ಲಾಹೋರ್ನಲ್ಲೇ ಇದೆ. ಲಾಹೋರ್ ಸಿಟಿಯಲ್ಲಿ ಉಗ್ರ ಅಡಗಿದ್ದಾನೆ. ಅದರ ನೇರ ದೃಶ್ಯಗಳು ಈಗಾಗಲೇ ತೋರಿಸಿದೀವಿ, ಅವರ ಮನೆಯ ದೃಶ್ಯಗಳನ್ನ. ಸೊ ಈಗ ಎಲ್ಲಿ ಬರುತ್ತೆ ಅನ್ನೋದು ಒಂದು ಎಕ್ಸ್ಪ್ಲನೇಷನ್ ಅಷ್ಟೇ ಇದು. ಸೊ ಲಾಹೋರ್ನಲ್ಲೇ ಇರೋದ್ರಿಂದ ಭಾರತದ ವಿರುದ್ಧ ಪ್ರತಿಯೊಂದು ದಾಳಿಯಲ್ಲೂ ಕೂಡ ಅವನ ಕೈವಾಡ ಇದೆ ಅನ್ನೋದು ಮತ್ತೆ ಸಾಬೀತಾಗ್ತಾ ಇದೆ. ಪ್ರತಿ ಬಾರಿ ಕೂಡ ನಮ್ಗೆ ಸಂಬಂಧ ಇಲ್ಲ ಅಂತ ಇದ್ದು ಪಾಕಿಸ್ತಾನ ಈಗ ಇದಕ್ಕೆ ಯಾವ ಥರ ರಿಯಾಕ್ಟ್ ಮಾಡುತ್ತೆ? ಉಗ್ರ ಹಫೀಜ್ ಸಯೀದ್ ನಮ್ಮಲ್ಲೇ ಇದ್ದಾನೆ, ಪಾಕಿಸ್ತಾನದ ಲಾಹೋರ್ನಲ್ಲೇ ಇದ್ದಾನೆ ಅನ್ನೋದು ಸಾಬೀತಾಗಿದೆ. ಇದಕ್ಕೆ ಪಾಕಿಸ್ತಾನ ಯಾವ ಥರ ರಿಯಾಕ್ಟ್ ಮಾಡುತ್ತೆ, ಭಾರತದ ಕ್ರಮ ಏನಿರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಅಖಿಲೇಶ್. ಜೊತೆಯಲ್ಲಿ ಈಗ ಬಹಳ ಮೇಜರ್ ಆಗಿ ಆತ ಎಲ್ಲಿದ್ದಾನೆ, ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಎಲ್ಲಿದ್ದಾನೆ ಅನ್ನೋದು ಗೊತ್ತಾಗಿದೆ. ಅದರ ನಡುವೆ ಭಾರತದಲ್ಲಿ ಸರಣಿ ಮಹತ್ವದ ಸಭೆಗಳಾಗ್ತಿದೆ. ಹಾಗಾಗಿ ಈ ಬಗ್ಗೆ ಒಂದು ಮೇಜರ್ ಡಿಸಿಷನ್ ಇವತ್ತು ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆಯಲ್ಲ? ಎಸ್ ಅಖಿಲೇಶ್,
ಈಗಾಗಲೇ ಮೀಟಿಂಗ್ ಆಗಿದೆ. ಸೊ ನಾವು ಈ ಮೀಟಿಂಗ್ ಮುಗಿದೋಗಿದೆ. ಈಗಾಗಲೇ ಒಂದು CCS ಮೀಟಿಂಗ್ ಆಯಿತು. ಈಗ ಸೂಪರ್ ಕ್ಯಾಬಿನೆಟ್ ಮೀಟಿಂಗ್ ಆಗ್ತಾ ಇದೆ. ಸೊ ಒಂದು ವೇಳೆ ಸೂಪರ್ ಕ್ಯಾಬಿನೆಟ್ ಮೀಟಿಂಗಲ್ಲಿ ಈ ಒಂದು ವಿಚಾರ ಪ್ರಸ್ತಾಪ ಆಗಿದ್ರೆ, ಚರ್ಚೆ ಆಗಿದ್ರೆ, ಖಂಡಿತವಾಗ್ಲೂ ಕೂಡ ಭಾರತದ ಧ್ವನಿ ಮತ್ತಷ್ಟು ಜೋರಾಗುತ್ತೆ ಈ ವಿಚಾರದಲ್ಲಿ. ಸೊ ನಮ್ಮ ಮೇಲೆ ಏನು ದಾಳಿಯಾಗಿದೆ, ಈ ಒಂದು ದಾಳಿ ಪಹಲ್ಗಾಮ್ ದಾಳಿ ನಂತರ ಭಾರತದ ವಿರುದ್ಧ ಪಾಕಿಸ್ತಾನ ಕುತಂತ್ರ ಮಾಡ್ತಾ ಇದೆ, ಉಗ್ರರನ್ನ ಬೆಳೆಸ್ತಾ ಇದೆ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ. ಸೊ ಈ ಒಂದು ಇವತ್ತಿನ ಘಟನೆ ಏನಿದೆ, ಒಂದು ರೀತಿ ಹೆಂಗೆ ಅಂದರೆ ಭಾರತ ಕಾಯ್ತಾ ಇತ್ತು ಪಾಕಿಸ್ತಾನವನ್ನು ಹೇಗೆ ನಾವು ಅಟ್ಯಾಕ್ ಮಾಡಬೇಕು, ಪಾಕಿಸ್ತಾನದ ವಿರುದ್ಧ ನಮ್ಮ ಒಂದು ದಾಳಿ ಹೇಗಿರಬೇಕು ಅಂತ ಕಾಯ್ತಾ ಇತ್ತು ಭಾರತ. ಸೊ ಅದಕ್ಕೆ ತಕ್ಕದಂಥ ಒಂದು ಪ್ರೂಫ್, ಸಾಕ್ಷಿ ಅಂತ ನಾವೇನು ಕರಿತೀವಿ, ಆ ಸಾಕ್ಷಿ ಸಿಕ್ಕಿದೆ. ಸೊ ಬಹುಶಃ ಈಗಾಗಲೇ ಭಾರತೀಯ ಸೇನೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ತುಂಬಾ ಅಂದರೆ ಫ್ರೀ ಹ್ಯಾಂಡ್ ಕೊಡ್ತೀವಿ, ಹೆಂಗೆ ಬೇಕಾದ್ರೆ ನುಗ್ಗಿ ಹೊಡೀರಿ, ಆ ಪ್ಲೇಸ್ ನೀವೇ ಫಿಕ್ಸ್ ಮಾಡಿ, ಟೈಮ್ ಫಿಕ್ಸ್ ಮಾಡಿ, ನಾವು ನಿಮ್ಮ ಜೊತೆ ಇರ್ತೀವಿ ಅನ್ನೋ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಬಹುಶಃ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ನಂತರ ಸ್ಪಷ್ಟ ಒಂದು ನಿಲುವು ಸಿಗಬಹುದು. ಜೊತೆಗೆ ಪಾಕಿಸ್ತಾನ ಸಚಿವರೇ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಇನ್ನು 36 ಗಂಟೆಗಳ ಒಳಗೆ ಭಾರತ ಪಾಕಿಸ್ತಾನದ ಮೇಲೆ ದಾಳಿಯನ್ನು ಮಾಡಬಹುದು ಅಂತ. ಅಂದರೆ ಹೆದರಿಕೆ ಅಂತೂ ಪಾಕಿಸ್ತಾನಕ್ಕೆ ಇದೆ, ಅದಕ್ಕೆ ಈಗ ದಾಳಿ ಮಾಡೋದಕ್ಕೆ ಮತ್ತಷ್ಟು ಪ್ರಬಲವಾದ ಸಾಕ್ಷಿ ಭಾರತಕ್ಕೆ ಸಿಗ್ತಾ ಇದೆ. ಅಖಿಲೇಶ್, ಭಾರತ ಈಗ ಲಾಹೋರ್ನಲ್ಲಿ ಇರ್ತಕ್ಕಂಥ ಈ ಒಂದು ಉಗ್ರ ಸೈಯದ್ ಹಫೀಜ್ ಮೇಲೆ ದಾಳಿ ಮಾಡಿದ್ರೆ ಬಹುಶಃ ಇಡೀ ಅಂತಾರಾಷ್ಟ್ರೀಯ ಬೇರೆ ಬೇರೆ ರೂಲ್ಸ್ ಏನಿದೆ ಅಥವಾ ವಿದೇಶಾಂಗ ನೀತಿ ಏನಿದೆ ಇದು ಸಪೋರ್ಟ್ ಮಾಡಬಹುದು. ಅಮೇರಿಕ ಬಿನ್ ಲಾಡೆನ್ ಮೇಲೆ ದಾಳಿ ಮಾಡಿದಾಗ, ಕೊಂದಾಗ ಯಾವ ಥರ ಅದನ್ನ ಕ್ಲೈಮ್ ಮಾಡ್ಕೊಂಡಿತ್ತು, ಅವನು ಇಡೀ ಪ್ರಪಂಚಕ್ಕೆ ಬೇಕಂತ ಉಗ್ರ, ಹೀಗಾಗಿ ನಾವು ನುಗ್ಗಿ ಹೊಡೆದಿದ್ದೀವಿ, ಅದಕ್ಕೆ ಆಶ್ರಯ ತಾಣ ಪಾಕಿಸ್ತಾನ ಕೊಟ್ಟಿತ್ತು ಅಂತ. ಈಗ ಭಾರತ ಕೂಡ ಅದನ್ನ ಕ್ಲೈಮ್ ಮಾಡ್ಕೊಬಹುದು. ಲಾಹೋರ್ನಲ್ಲಿ ನಾವು ಯಾಕೆ ದಾಳಿ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ಉಗ್ರ ಸೈಯದ್ ಹಫೀಜ್ ಅಲ್ಲಿ ಇದ್ದಾನೆ, ಪ್ರೂಫ್ ಇದೆ, ಲೈವ್ ವಿಜುವಲ್ಸ್ ಇದೆ, ಹಾಗಾಗಿ ನಾವು ದಾಳಿ ಮಾಡಬಹುದು, ದಾಳಿ ಮಾಡ್ತೀವಿ ಅನ್ನೋದನ್ನ ಒತ್ತಿ ಹೇಳಬಹುದು. ಅಂದರೆ ನಮ್ಮ ಖಡಕ್ಕಾಗಿ ನಾವು ನಮ್ಮ ನಿರ್ಧಾರವನ್ನು ನಾವು ನಿರ್ಣಯವನ್ನು ನಾವು ಪ್ರೂವ್ ಮಾಡ್ಕೊಬಹುದು. ಅಂದರೆ ಬೇರೆ ಯಾವುದೇ ರಾಷ್ಟ್ರಗಳನ್ನ ಕ್ವಶನ್ ಮಾಡಿದಾಗ ನಾವು ಕ್ವಶನ್ ಮಾಡೋಕ್ಕೆ ಅದಕ್ಕೆ ಆನ್ಸರ್ ಕೊಡಬಹುದು, ಪ್ರತ್ಯುತ್ತರವನ್ನು ಕೊಡಬಹುದು. ಯಾಕೆ ನಾವು ದಾಳಿ ಮಾಡ್ತೀವಿ ಅಂದರೆ ಬಿಕಾಸ್ ಆಫ್ ಈ ಉಗ್ರ ಲಾಹೋರ್ನಲ್ಲಿ ಇದ್ದಾನೆ ಅನ್ನೋ ಕಾರಣಕ್ಕಾಗಿ ನಾವು ನಮ್ಮ ನಿಲುವನ್ನು ಸದೃಢವಾಗಿ ನಾವು ಪ್ರೆಸೆಂಟ್ ಮಾಡಬಹುದು. ಅಖಿಲೇಶ್, ಎಸ್, ಧನ್ಯವಾದಗಳು ಸತೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಸದ್ಯ ಈಗ ಮೇಜರ್ ಅಪ್ಡೇಟ್ ಸಿಕ್ಕಿರೋದು, ಈ ನರ ರಾಕ್ಷಸ ಕೃತ್ಯ ಮಾಡೋದರ ಮಾಸ್ಟರ್ ಮೈಂಡ್ ಎಲ್ಲಿದ್ದಾನೆ ಅನ್ನೋದು. ಸೈಯದ್ ಇರುವಂತದ್ದು ಪಾಕಿಸ್ತಾನದ ಲಾಹೋರ್ ಅನ್ನೋದು ಇಡೀ ಜಗತ್ತಿನ ಮುಂದೆ ಈಗ ಬಟಾ ಬಯಲಾಗಿದೆ. ಮೋಸ್ಟ್ ವಾಂಟೆಡ್ ಈತ. ಹಾಗಾಗಿ ಭಾರತ ಯಾವ ನಿರ್ಧಾರವನ್ನ ಕೈಗೊಳ್ಳುತ್ತೆ, ಯಾವ ನಿಲುವನ್ನ ಹೊಂದುತ್ತೆ, ಮುಂದಿನ ಕಾರ್ಯತಂತ್ರಗಳು ಹೇಗಿರುತ್ತೆ ಅನ್ನೋದನ್ನ ನೋಡಬೇಕಾಗಿರುವಂತ ಹೊತ್ತು ಬಂದಿದೆ.